ಜೀವಗೋಳ ಅಂದ್ರೆ ಏನು ಅಂತ ಅದರ ಅರ್ಥ ಗೊತ್ತಾಗಬೇಕು. ಜೀವ ಅದಕ್ಕೆ ಜೀವ ಅಂದ್ರೆ ಜೀವ ಹೋಗ್ಬಿಡ್ತು ಈಗ ಆಟದ್ದು ಜೀವ ಪ್ರಾಣ, ಉಸಿರು, ಗಾಳಿ ಒದ್ದಾಡೋದಾರೆ ಜೀವ ಬೇಕು. ಜೀವ ಯಾವಾಗ ಹೋದು ಪ್ರಾಣ. ಜೀವ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಜೀವಿ ಅಂತ ಕರಿತೀವಿ. ಹೌದಾ? ಜೀವ ಜೀವಿ ಪದ ಬೇಕು. ಯಾವಾಗ ಜೀವಿ ಆಗುತ್ತೆ? ಅದು ಏನಿದ್ರು ಮಾತ್ರ ಅದು ಜೀವಿ ಆಗುತ್ತೆ. ಜೀವ ಇದ್ರು ಮಾತ್ರ ಅದು ಜೀವಿ ಆಗುತ್ತೆ. ಜೀವ ಇಲ್ಲ ಅಂದ್ರೆ ಸತ್ತು ಹೋಗುತ್ತೆ, ನಿರ್ಜೀವ. ಹೌದಲ್ರಿ? ಹೌದಲ್ರಿ? ನಾವೆಂತರು? ಜೀವಂತ ಮನುಷ್ಯರು. ಹೌದಲ್ರಿ? ನಮ್ಮಂತೆಲ್ಲ ಬೊಮ್ಮೆ ಎನಿಸಿದ್ರೆ ನಿರ್ಜೀವ. ನಿರ್ಜೀವ ನೋಡಿ, ನಮಗೆ ಇರ್ತೀವಿ ಕಟೌಟ್ಗಳು ಬೊಮ್ಮೆಗಳೆಲ್ಲ ಇಟ್ಟಿರ್ತಾರೆ. ರಾಜಕುಮಾರನಿಗೆ ಬೊಮ್ಮೆ ಇಟ್ಟಿರ್ತಾರೆ. ಹೌದಲ್ರಿ? ಮನುಷ್ಯ ಜೀವ. ಅದು ಅಂತರ್ನ ಇದ್ರುವ ಅದು ಜೀವ. ನಿರ್ಜೀವ. ಯಾಕೆ ಗೊತ್ತಾಗ್ತದೆ? ಜೀವ ಅಂದ್ರೆ ಉಸಿರು, ಬದುಕು, ಲೈಫ್ ಇದ್ರೆ ಜೀವಿಸ್ತೈತಿ. ಜೀವನ ಜೀವನ ಮಾಡ್ತಿದ್ದಾರೆ. ಜೀವ ಜೀವಂತವಾಗಿದ್ದಾರೆ. ನೋಡಿ ಪದಗಳು ಹೇಳಿದಾವೆ, ನೀವು ಬದುಕಿದಿರಿ ಅಂತ. ಅದ್ರ ಬಗ್ಗೆ, ಆ ಜೀವದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವೇ ಜೀವಗೋಳ. ಹಾಗಾದ್ರೆ ಜೀವ ಯಾವ್ಯಾವ ಕೈತಿ? ಪ್ರಾಣಿಗಳಿಗೈತಿ, ಸಸ್ಯಗಳಿಗೈತಿ, ಪಕ್ಷಿಗಳಿಗೈತಿ, ಮನುಷ್ಯರು. ಹೌದಲ್ಲ? ಮನುಷ್ಯರು ಒಬ್ಬರಿಗೆ ಅಲ್ಲ ಜೀವ ಇರೋದು. ಪ್ರಾಣಿಗಳು, ಯಾಕೆ ಮನುಷ್ಯರು ಪ್ರಾಣಿಗೆ ಓದುತ್ತವೆ, ಸಸ್ಯಗಳಿಗೂ ಐತಿ, ಹಂಗಾಗಿ ಸಸ್ಯಗಳು ಬೆಳೀತಾ ಹೋಗ್ತವೆ. ಪಕ್ಷಿಗಳಿಗೂ ಜೀವ ಐತಿ, ಹಾರಾಟ ಆಗ್ತಿದವೆ. ಹೌದಲ್ರಿ? ಹಂಗಾಗಿ ಈ ಮನಸ್ಸಿಗೆ ಗೊತ್ತಾಗಬೇಕು, ಜೀವ ತಕ್ಷಣ ಬರೀ ಪ್ರಾಣಿ ಅಲ್ಲ ಅಂತ. ಯಾವ್ಯಾವ ಬರ್ತವ್ರೊಳಗೆ? ಪ್ರಾಣಿ ಅಂದರೆ ಪಕ್ಷಿಗಳು ಬರ್ತವೆ, ಸಸ್ಯಗಳು ಬರ್ತವೆ. ಹೌದಲ್ರಿ? ಅವಕ್ಕೆಲ್ಲಕ್ಕೂ ಏನೈತಿ? ಜೀವ. ಹಾಗಾಗಿ ಈ ಜೀವಶಾಸ್ತ್ರ ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಪ್ಪ ಅಂತಂದ್ರೆ, ಜೀವಿ ಇರುವುದ್ರ ಬಗ್ಗೆ, ಜೀವ ಯಾವ್ಯಾವ ವಸ್ತುವಿಗೈತೋ ಆ ವಸ್ತು ಎಲ್ಲವನ್ನೂ ಅಧ್ಯಯನ ಮಾಡುತ್ತೆ. ಯಾಕೆಂದ್ರೆ ಇರದೇ ಜೀವಗೋಳ. ಜೀವ ಯಾವ್ಯಾವ ಐತಿ? ಪ್ರಾಣಿಗಳಿಗೆ, ಜೀವಿಗಳಿಗೆ, ಸಸ್ಯಗಳಿಗೆ, ಪ್ರಾಣಿಗಳಿಗೈತಿ, ಪಕ್ಷಿಗಳಿಗೈತಿ. ಹಂಗಾಗಿ ಅವ್ರನ್ನ ನಾವೇನಂತ ಕರಿತೀವಿ ಹೇಳ್ರಿ? ಜೀವಿ. ಹೌದಲ್ರಿ? ಜೀವ ಇರೋದಕ್ಕೆ ಅವನ್ನ ನಾವೇನಂತ ಕರಿತೀವಿ? ಜೀವಿ ಅಂತ ಕರಿತೀವಿ. ಸೈನ್ಸ್ ಬರುತ್ತೆ ಏಕಕೋಶ ಜೀವಿ, ಬಹುಕೋಶ ಜೀವಿ. ಪದ ಕೇಳಿದ್ದೀವಿ. ಯಾಕೆ ಜೀವಿ ಅಂತ ಕರಿತೀವಿ? ಅವ್ಕೆ ಏನೈತಿ? ಜೀವ ಐತಿ. ಜೀವ ಐತಿ. ಜೀವದ ಅರ್ಥ ಐತಿ ಉಸಿರು, ಪ್ರಾಣ. ಅದಿದ್ರೆ ಮಾತ್ರ ಅವನು ಜೀವಿ, ಸಜೀವ. ಸಜೀವದ ಆಹಾರ ಹೊಂದಿದವರು ಅಂತ ಕೇಳಿದ್ದೀರಾ? ಜೀವ ಇತ್ತು, ಸಜೀವದ ಆಹಾರ ಹೊಂದಿದವರು ಅಂತ ಬರುತ್ತೆ. ಅಂದ್ರೆ ಯಾವ್ದಾದ್ರು ಬೆಂಕಿ ದುರಂತದಾಗಿ ಸಿಗಾಕೊಂಡು ಸಜೀವದ ಜೀವಂತ ಇದ್ದೇ ಸುಟ್ಟು ಹೋಗ್ಬಿಟ್ರು ಅಂತ ಆಕ್ಸಿಡೆಂಟ್ ಕೇಳ್ತಿರ್ತಾರೆ. ಸಜೀವದ ಆಹಾರ ಹೊಂದಿದರು. ಜೀವ ಜೀವಗಳ ಹಂಗಾಗಿ ವ್ಯಾಪ್ತಿ ಬಹಳ ವಿಶಾಲ. ನಾವು ತಿಳ್ಕೊಂಡಂಗೆ ಬರೀ ಪ್ರಾಣಿ ಬಗ್ಗೆ ಅಷ್ಟೇ ಅಧ್ಯಯನ ಮಾಡಲ್ಲ. ಈಗ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ? ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುತ್ತೆ, ಸಸ್ಯಗಳ ಬಗ್ಗೆ. ನೋಡಕ್ಕೆ ಮೂರೇ ಆಗಿರ್ಬೋದು. ನೋಡಕ್ಕೆ ಪ್ರಾಣಿ, ಪಕ್ಷಿ, ಸಸ್ಯ ಅಂತ ಬರೀ 3 ಪದ್ಯ ಹೇಳ್ಬೋದು. ಅದು ಪ್ರಾಣಿ ಅಂತ ಅಂದ್ರೆ ಇದ್ರಲ್ಲಿ ಸಾವಿರಾರು ಪ್ರಭೇದಗಳು. ಈಗ
ನೋಡಕ್ಕೆ ಮೂರು ಅಂತ ನಮಗೆ ಕಣ್ಣಿ ಕಾಣಿಸೋದಷ್ಟೇ. ಪ್ರಾಣಿ, ಪಕ್ಷಿ, ಸಸ್ಯ ಅಷ್ಟ ಕಡೆ ಅನ್ಬೋದು. ಆದ್ರೆ ಬರೀ ಪ್ರಾಣಿ ಅಂದ್ರೆ ಒಂದು ಪ್ರಾಣಿ ಅಲ್ಲ, ಸಾವಿರಾರು ಪ್ರಭೇದದ ಪ್ರಾಣಿಗಳು, ಸಾವಿರಾರು ಪ್ರಭೇದದ ಪಕ್ಷಿಗಳು, ಸಾವಿರಾರು ಪ್ರಭೇದ ಸಸ್ಯಗಳು, ಎಲ್ಲವನ್ನೂ ಕೂಡ ಇದು ಅಧ್ಯಯನ ಮಾಡಿ. ಯಾಕೆ ಎಲ್ಲವಕ್ಕೂ ಏನೈತಿ? ಜೀವ ಗೋಳ ಅಂದ್ರೆ ಜೀವ ಹೊಂದಿರ್ತಕ್ಕಂಥ ಪ್ರಭೇದಗಳಿದಾವಲ್ಲ, ನಾವು ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಇವೆಲ್ಲವನ್ನ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವೇ ಯಾವ್ದಾಗಿರುತ್ತೆ? ಗೋಳ. ಈಗ ಅದರ ಇನ್ನೊಂದು ಜೀವಿ ಪರಿಸರ ಶಾಸ್ತ್ರ. ಜೀವಿ ಪರಿಸರ ಶಾಸ್ತ್ರ. ಈಗ ನಿಮಗೆ ಜೀವಿ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಜೀವಿ ಅಂತ ಗೊತ್ತಾಗ್ತದೆ. ಯಾವುದೇ ಜೀವಿ ಅಂತ ಕರಿತೀವಿ? ಯಾವುದೇ ಜೀವಿ ಅಂತ ಕರಿತೀವಿ? ಜೀವಿ ಅಂತ ಕರಿತೀವಿ. ಯಾವಾಗಿರಲಿ ಜೀವಿ ಅಂತ ಯಾವ್ದು ಕರಿತೀವಿ? ಅಷ್ಟೇ. ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಸಸ್ಯರಾಗಿರಲಿ. ಜೀವಿ ಅಂತ ಗೊತ್ತಾ? ಪರಿಸರ ಪರಿಸರ ಅಂದ್ರೆ ಬ್ರಿಟಿಷರು ಹೇಳಿದ್ರು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನೇ ಪರಿಸರ ಎಂದು ಕರೆಯುತ್ತೀವಿ. ಏನು ಪರಿಸರ? ವಾತಾವರಣ ಪರಿಸರ. ಈ ಪರಿಸರ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನೋಡಿ ಡಾಕ್ಟರ್ಗಳೆಲ್ಲ ಬಂದ ಬರೆಯಬೇಕು. ಏನು ಮನೆ ಮುಂದೆ ಪರಿಸರ ಚೆನ್ನಾಗಿಲ್ಲ ಅಂತ, ಇನ್ನೊಂದ್ರೆ ಮನೆ ಮುಂದೆ ಪರಿಸರ ಬಹಳ ಚೆನ್ನಾಗಿದೆ ಅಂತ. ಏನು ಪರಿಸರ? ನಮ್ಮ ಸುತ್ತಮುತ್ತಲಿನ ವಾತಾವರಣ ನೋಡಿ, ಅದು ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ನಿಮ್ಮ ಕ್ಯಾರೆಕ್ಟರ್ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಪರಿಸರ. ಹೌದೇ? ನಿಮ್ಮ ಮನೆಯ ಸುತ್ತಮುತ್ತ ಪರಿಸರ ಚೆನ್ನಾಗಿದ್ರೆ ನಿಮ್ಮ ನಡವಳಿಕೆನೂ ಚೆನ್ನಾಗಿರುತ್ತೆ. ಸುಳ್ಳು ಹೇಳಲ್ಲ, ಕಳ್ತನ ಮಾಡಲ್ಲ, ಶಾಲೆ ಸರಿಯಾಗಿ ಬರ್ತೀರಿ, ಹೇಳಿದ ಕೆಲಸ ಸರಿಯಾಗಿ ಮಾಡ್ತೀರಿ. ನಿಮ್ಮ ಮನೆಯ ಸುತ್ತಮುತ್ತ ಪರಿಸರ ಚೆನ್ನಾಗಿಲ್ಲ ಅಂದ್ರೆ ಅದು ವಿರುದ್ಧ ನಡ್ಕಲ್ಲ. ಇದೇ ಆಗ್ತಿರೋದು. ಹೌದೇ? ನಿಮ್ಮ ಮನೆ ಪರಿಸರ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಲ್ಲ, ಮನೆ ಪರಿಸರ ಕೆಟ್ಟ ನೀವು ಕೆಡ್ತಿರಲ್ಲ. ಪರಿಸರ ಯಾವುದ್ರ ಮೇಲೆ ಅವಲಂಬನೆಯಾಗಿರುತ್ತೆ? ಜೀವಿಗಳಲ್ಲಿ. ಯಾಕೆ? ಜೀವಿ ಇಲ್ಲದೆ ಪರಿಸರ ಇರಲ್ಲ, ಪರಿಸರ ಇಲ್ಲದೆ ಜೀವಿ ಇರಲ್ಲ. ನಾವು ಬದುಕಬೇಕು ಅಂತ ಪರಿಸರ ಬೇಕು. ಹೌದೇ? ನಮಗೆ ಕುಡಿಯಕ್ಕೆ ಏನ್ ಬೇಕು? ನೀರು ಬೇಕು. ನೀರು ಕೂಡ ಯಾವುದು? ಪರಿಸರ. ನಿಮಗೆ ಉಸಿರಾಡಕ್ಕೆ ಏನ್ ಬೇಕು? ಗಾಳಿ. ಗಾಳಿ ಕೂಡ ಯಾವುದು? ಪರಿಸರ. ಒಟ್ಟಿಗೆ ಆಹಾರ ಬೇಕು. ಆಹಾರ ಕೂಡ ಯಾವುದು? ಹೌದಲ್ಲ? ಹಂಗೆ ಜೀವಿಗೂ ಪರಿಸರಕ್ಕೂ ಬಹಳ ಅನನ್ಯವಾದ ಸಂಬಂಧ ಇದೆ. ಒಂದು ನಾಡಿನ ಎರಡು ಮುಖ ಅಂತ ಕರಿತೀವಲ್ಲ, ಇವೆರಡೂ ನೋಡ್ರಿ ಅದ್ರ ಮೇಲೆ ಪ್ರಭಾವ. ಈಗ ಸಿಂಹಕ್ಕೆ ಎಂತ ಪರಿಸರ ಇರಬೇಕು? ಎಂತ ಪರಿಸರ ಇರಬೇಕು? ಬಯಲಿಸಿದ ಬದುಕುತ್ತ ನಿಮ್ಮೂರಲ್ಲಿ ಬದುಕುತ್ತ ಕಾಡಿನ ಪರಿಸರವೇ ಬೇಕು. ಹೌದಲ್ಲ? ನಿತ್ಯ ಕಾಡೇ ಬೇಕು. ಕಾಡಗೆ ಯಾವ ಪ್ರಾಣಿ ಬದುಕಕ್ಕೆ ಸಾಧ್ಯ? ಸಿಂಹ ಬದುಕಕ್ಕೆ ಸಾಧ್ಯ. ನೀವು ಮನುಷ್ಯರು ಊರಿನ ಪರಿಸರ ಬೇಕು, ಸಮಾಜದ ಪರಿಸರ ಬೇಕು. ನೀವು ಹುಲಿ ಜೊತೆ ಸಿಂಹ ಜೊತೆ ಪರಿಸರ ಇಟ್ಕೊಂಡು ಬದುಕಕ್ಕಾಗಲ್ಲ. ನೋಡಿ, ಜೀವಿ ಪರಿಸರ ಬಹಳ ಸಂಬಂಧ ಇದೆ. ಒಂದೇ ಎಲ್ಲಿ ಬದುಕಕ್ಕೆ ಸಾಧ್ಯ? ಅದು ಮರುಭೂಮಿಲೇ ಬದುಕಕ್ಕೆ ಸಾಧ್ಯ. ಇಲ್ಲಿ ನೀವು ನೀರು ಮೇವು ಹಾಕಿರಲಿಲ್ಲ, ಅದು ಅಷ್ಟು ಸುಲಭವಾಗಿ ಬದುಕಲ್ಲ. ಹೌದಲ್ಲ? ಸ್ವತಂತ್ರ ಬದುಕಕ್ಕಾಗಲ್ಲ. ನಿಮ್ಮನ್ನು ಮಡ್ಕಳಿ ಬಿಟ್ಟರೆ ನೀವು ಬದುಕ್ತೀರಾ? ನೀರು ಸಾಯ್ತೀರಿ. ನೋಡಿ, ಜೀವಿಗೂ ಪರಿಸರಕ್ಕೂ ಎಷ್ಟು ಸಂಬಂಧ ಐತೆ ಅನ್ನೋದಕ್ಕೆ ಹೇಳ್ತಾರಂತ ಅಲ್ವೇ? ಹಿಮಾಲಯ ಪರ್ವತದಲ್ಲಿ ಹಿಮಸಾಗರ, ಹಿಮಕರಡಿ, ಹಿಮನಾಯಿ ಪ್ರಾಣಿಗಳಿವೆ. ಅವನ್ನು
ಮೇಲೆ ಬಿಡ್ರಿ ಬದುಕಲ್ಲ. ಕೈ ಅಂಗಡಿ ನೆತ್ತಿಸಿಕೊಂಡು ಶೀತ ಜಾಸ್ತಿ ಅದೇ ಜೀವಿಗೂ ಪರಿಸರಕ್ಕೂ ಸಂಬಂಧ ಹೆಂಗೆ ಐತಿ ಅಂತ ನಾನು ಹೇಳ್ತಾರೆ ಅಲ್ವೇ. ಈಗ ಸ್ವಲ್ಪ ಚಳಿ ಜಾಸ್ತಿ ಆದ್ರೆ ಸಾಕು, ಬೆಳಗ್ಗೆ ಎದಳದೇ ಇದ್ದೀವಲ್ಲ ಓದ್ಕೊಳ್ಳಕ್ಕೆ, ಚಳಿ ಜಾಸ್ತಿ ಇದೆ ಅಂತ ಮಧ್ಯ ಬಿಡ್ತೀವಿ. ಜೀವಿ ಪರಿಸರದ ಮೇಲೆ ಪ್ರಭಾವ ಬೀರ್ತೈತಿ. ಈಗ ಬಿಸಿಲು ಜಾಸ್ತಿ ಐತಿ, ಬಿಸಿಲು ನಾವು ಹೋಗಲ್ಲ ಸಂಗಪ್ಪ ಅಂತೀವಿ, ಪರಿಸರದ ಮೇಲೆ ಪ್ರಭಾವ ಬೀರ್ತೈತಿ. ಹೌದಲ್ವೇ? ಹಂಗೆ ಜೀವಿಗೂ ಪರಿಸರಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಒಂದು ನಿಕಟವಾದ ಸಂಬಂಧ ಇರುತ್ತೆ. ಆ ಸಂಬಂಧ ಹೆಂಗಿರುತ್ತೆ ಅಂದ್ರೆ ಅದು ಭೌತಿಕ ಪರಿಸರ ಆಗಿರ್ಬೋದು, ಜೈವಿಕ ಪರಿಸರ ಆಗಿರ್ಬೋದು, ರಾಸಾಯನಿಕ ಪರಿಸರ ಆಗಿರ್ಬೋದು. ಅಂದ್ರೆ ಜೀವಿ ಪರಿಸರದ ಭೌತಿಕ ಪರಿಸರ, ರಾಸಾಯನಿಕ ಪರಿಸರ ಮತ್ತು ಜೈವಿಕ ಪರಿಸರವನ್ನು ಹೊಂದಿರತಕ್ಕಂಥ ಸಂಬಂಧವನ್ನ ತಿಳಿಸ್ತಕ್ಕಂಥ ಶಾಸ್ತ್ರ ಇದೆಯಲ್ಲ, ಆ ಶಾಸ್ತ್ರವನ್ನೇ ನಾವೆಲ್ಲ ಕರೀತಾ ಹೋಗ್ತೀವಿ ಜೀವಿ ಪರಿಸರ ಶಾಸ್ತ್ರ. ಈಗ ನಾವು ಜೀವ ಅಂದ್ರೆ ಏನು ಅಂತ ಗೊತ್ತಾಯ್ತು, ಜೀವಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಪರಿಸರ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಾವೆರಡು ಕೂಡಿಸಿದೀವಿ. ಈಗ ಜೀವಿ ಪರಿಸರ ಎರಡು ಕೂಡಿಸಿದ ಏನಂತಾಗುತ್ತೆ ಜೀವಿ ಪರಿಸರ ಶಾಸ್ತ್ರ. ಜೀವಿ ಪರಿಸರದೊಡನೆ ಹೊಂದಿರುವ ಸಂಬಂಧವನ್ನು ತಿಳಿಸುವ ಶಾಸ್ತ್ರವೇ ಜೀವಿ ಪರಿಸರ ಶಾಸ್ತ್ರ. ನಾವು ಸಮಾಜದ ಪರಿಸರ ಇಟ್ಕೊಂಡ್ರೆ ಬದುಕ್ತೀವಿ, ಕಾಡಿನ ಪರಿಸರ ಇಟ್ಕೊಂಡ್ರೆ ನಾವು ಬದುಕಕ್ಕಾಗಲ್ಲ. ಸಿಂಹ ಕಾಡಿನ ಪರಿಸರ ಇಟ್ಕೊಂಡ್ರೆ ಬದುಕುತ್ತೆ, ನಮ್ಮ ಊರಿನ ಸಂಪಾದಕ ಇಟ್ಕೊಂಡ್ರೆ ಅದು ಬದುಕಲ್ಲ. ಅವ್ರ ಅವ್ರದೇ ಆಗ್ತಕ್ಕಂಥ ಏನಾಗುತ್ತೆ ಸಂಬಂಧ ಇರುತ್ತೆ. ನೀವು ಪಾರಿವಾಳವನ್ನು ಸಾಕ್ತೀವಿ, ಸ್ವತಂತ್ರಗಾರ ಪಾರಿವಾಳ ಸಾಕಿರುವ ನೀವು ಏನೇ ಆಗುತ್ತೆ ಬೇಕಾದ ಕೊಟ್ಟಿರುವ ಸ್ವತಂತ್ರ ಬದುಕುತ್ತಾ ಇಲ್ಲ, ಕೈ ಬಿಟ್ಟಷ್ಟು ಏನಾಗುತ್ತೆ ಆಗೋಗುತ್ತೆ. ಅದು ಆ ಪರಿಸರ ಬೇಕಾದಕ್ಕೆ ಅಲ್ವೇಂದ್ರ. ಈಗ ನಿಮ್ಮನ್ನ ಯಾವ್ದೋ ಎಂಟು ಮನೆ ಬಿಟ್ಟಿರ್ತಾರೆ, ಇಷ್ಟಿರಲ್ಲ, ಅವ್ರ ನಿಮ್ಮನೆಗಿಂತಲೂ ಚೆನ್ನಾಗಿ ಬದುಕಿರ್ತಾರೆ, ಆದ್ರೆ ನೀವು ಇಷ್ಟಿರುತ್ತಲ್ಲ ಇರಕ್ಕೆ. ನಿಮಗೆ ಬೇಕಾದ ಪರಿಸರ ಚೆನ್ನಾಗಿರೋ ಪರಿಸರ ಅಲ್ವೇಂದ್ರ, ಬಿಟ್ಟೆ ಹೊರ ಬರ್ತಾರೆ. ಅದಕ್ಕೆ ಸಾಕ್ಷಿ ರವಿಚಂದ್ರ ಅಲ್ವೇ. ರವಿಚಂದ್ರ ಅಲ್ಲೇ ಪರಿಸರ ಬದುಕೇನಿಲ್ಲ, ಜೀವಿ ಪರಿಸರ ಶಾಸ್ತ್ರ ಉದಾಹರಣೆ ಕೊಡ್ತಾರೆ. ಅವನಲ್ಲಿ ಬದುಕೇಂದ್ರೆ ಇರ್ಬೋದಾಗಿತ್ತು, ಬದುಕೇನಲ್ಲಿ ಆ ಪರಿಸರ ಬದುಕೇನ, ಆ ಪರಿಸರ ಬದುಕೇನ ಇಲ್ಲ, ಅಲ್ಲೇ ಚೆನ್ನಾಗಿ ಬರ್ತೀನಿ ಅಂತ ಹೊರ ಬಂದ. ಈ ಪರಿಸರಕ್ಕೂ ಬದುಕೆ ನೋಡಿ, ಜೀವಿ ನಿಮ್ಮೆಲೆ ಇರೋದು. ಅದರಿಂದ ಅವ್ರ ನಾನು ಸಿಗ್ಬೋದು ಇರ್ತೀರ ನೀವು ಮನೆಗೆ, ನಾವಂದ್ರೆ ಇರಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕಂದ್ರೆ ಈ ಪರಿಸರ ಇಂದ ಬದುಕಿ ಹೌದೇ. ಹಂಗೆ ಜೀವಿ ಮತ್ತು ಪರಿಸರದೊಡನೆ ಇರ್ತಕ್ಕಂಥ ಸಂಬಂಧವನ್ನ ತಿಳಿಸ್ತಕ್ಕಂಥ ಶಾಸ್ತ್ರ ಇದೆಯಲ್ಲ, ಆ ಶಾಸ್ತ್ರವನ್ನು ನಾವೇನಂತ ಕರಿತೀವಿ ಜೀವಿ ಪರಿಸರ ಶಾಸ್ತ್ರ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಈ ಜೀವಿ ಪರಿಸರ ವ್ಯವಸ್ಥೆ ಅಂತ ಬರುತ್ತೆ. ಇಲ್ಲಿ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ನಾವು ಜೀವಿಗಳನ್ನ ಎರಡು ಭಾಗ ಮಾಡ್ತೀವಿ. ಒಂದು ಸಜೀವ ವಸ್ತುಗಳು, ಇನ್ನೊಂದು ನಿರ್ಜೀವ ವಸ್ತುಗಳು. ಈ ವಸ್ತುಗಳನ್ನ ಎಷ್ಟು ಭಾಗ ಮಾಡ್ತೀವಿ? ಪರಿಸರದಲ್ಲಿ ವಸ್ತುಗಳಿವೆ, ಆ ಪರಿಸರದಲ್ಲಿ ಎರಡು ಬಗೆಯ ವಸ್ತುಗಳಿವೆ. ಒಂದು ಸಜೀವ ವಸ್ತುಗಳು, ಮತ್ತೊಂದು ನಿರ್ಜೀವ ವಸ್ತುಗಳು. ಸಜೀವ ವಸ್ತುಗಳು ಅಂದ್ರೆ ಏನು? ಸಜೀವ ವಸ್ತು ಅಂದ್ರೆ ಜೀವ ಇರತಕ್ಕಂಥ ವಸ್ತುಗಳನ್ನ ಸಜೀವ ವಸ್ತುಗಳು ಅಂತ ಕರೀತೀವಿ. ನಿರ್ಜೀವ ವಸ್ತುಗಳು ಅಂದ್ರೆ ಜೀವ ಇಲ್ಲದೆ ಇರತಕ್ಕಂಥ ವಸ್ತು. ಉದಾಹರಣೆ ಕೊಡಿ ನೋಡೋಣ, ಸಜೀವ ವಸ್ತು ಉದಾಹರಣೆ ಕೊಡಿ. ಜೀವ ಏನು? ಪ್ರಾಣಿ, ಪಕ್ಷಿಗಳು, ಸಸ್ಯಗಳು, ನೀವು, ನಾವು. ನಿರ್ಜೀವಗಳೇ ಇವೇಚು, ಈ ಜೇನು, ಈ ವ್ಯಾಪು, ಇದು ಜೀವನೇ. ಪೆನ್ನು, ಪೇಪರ್, ನಮ್ಮ ಕದ, ಡೋರು, ಬಿಲ್ಡಿಂಗು ಅಲ್ವೇ. ಎಂತ ಬಡಿಸ್ಕೊಂಡು ನಮ್ಮ ಕೈ ಪೆಟ್ಟಾಗತ್ತೆ, ಪೆಟ್ಟಾಗೋದು ನಾವು ಅಂತೀವಿ. ಯಾಕೆ ಪೆಟ್ಟಾಗೋದು ಅಂತ ಹೇಳಿ ನಮಗೆ ಜೀವ ಐತಿ, ಅದು ಗೊತ್ತಾಗ ಕರಿಬಾರ್ದು. ಇದು ಕರು ಆಡುತ್ತಾ ಇಲ್ಲ, ಮುದ್ಕೊಂಡು ಕಾಲ
ಸಜೀವ ನಿರ್ಜೀವ ಗೊತ್ತಾಗ್ತಾನೆ. ಏನು ಸಜೀವ ಅಂದ್ರೆ ವಸ್ತುಗಳಿಗೆ ಜೀವ ಇರುತ್ತೋ ಅದು ಸಜೀವ ವಸ್ತು. ಯಾವ ವಸ್ತುಗಳಿಗೆ ಜೀವ ಇರಲ್ಲೋ ಅದು ನಿರ್ಜೀವ ವಸ್ತು. ನೋಡಿ, ಈ ಸಜೀವ ವಸ್ತು ಮತ್ತು ನಿರ್ಜೀವ ಘಟಕಗಳ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಜೀವಿ ಪರಿಸರ ವ್ಯವಸ್ಥೆ. ಯಾಕೆ ಅಂದ್ರೆ ಒಂದು ಜೀವಿ ಬದುಕಬೇಕು ಅಂದ್ರೆ, ಸಜೀವಿ ಬದುಕಬೇಕು ಅಂದ್ರೆ ಅದು ನಿರ್ಜೀವಿಯದ ಅವಶ್ಯಕತೆ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಹೌದೇನೆ? ಒಂದು ಸಜೀವ ತಾನು ಜೀವನ ಮಾಡಬೇಕು ಅಂದ್ರೆ, ಜೀವಿಸ್ಬೇಕು ಅಂದ್ರೆ ತನ್ನಷ್ಟು ತಾನೇ ಜೀವನ ಮಾಡಕ್ಕಾಗಲ್ಲ. ಅದಕ್ಕೆ ಯಾವ ವಸ್ತುವಿನ ಸಂಬಂಧ ಬೇಕು? ಒಂದು ನಿರ್ಜೀವ ವಸ್ತುವಿನ ಸಂಬಂಧ ಬೇಕೇ. ಬಟ್ ಜೀವ ಇಲ್ಲ, ಐತೆ ಜೀವ ಇಲ್ಲ. ಬಟ್ ನಾವು ಜೀವ ಇರೋದು ಇದು ಹಾಕಿದ್ರೆ ನಮಗೆ ಮಾನ ಮರ್ಯಾದಿರಲ್ಲ. ಸಂಬಂಧ ನೋಡಿ ಹೆಂಗೈತೆ ಅಂತ. ಹೌದ? ನಾವು ಸಜೀವ ವಸ್ತು, ನಮ್ಮ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ನಿರ್ಜೀವ ವಸ್ತು, ಜೀವ ಇಲ್ಲ. ಆದ್ರೆ ಇದು ಬಿಟ್ಟು ಸೆಕೆಂಡು ನಾವಿರಲ್ಲ. ಇದಕ್ಕಾಗುತ್ತಾ? ಮರ್ಯಾದೆ ಇರಲ್ಲ, ಸಂಬಂಧ ಇರುತ್ತೆ. ನೀವು ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಏನಿರ್ಬೇಕು ಹೇಳ್ರಿ? ಪುಸ್ತಕ ಇರ್ಬೇಕು. ಆ ಪುಸ್ತಕ ಇದ್ರೆ ನೀವು ವಿದ್ಯಾರ್ಥಿ. ಪುಸ್ತಕ ಏನಿಲ್ಲ, ಜೀವಿತ ನಿರ್ಜೀವ ವಸ್ತು. ಇವತ್ತು ನಿರ್ಜೀವ ವಸ್ತು ಅಂತ ಅಂದ್ಕೊಂಡು ಬೀಸಾಡಕ್ಕಾಗುತ್ತೆ? ಸಂಬಂಧ ಹೇಗೆ? ನಾವು ಎಷ್ಟು ಅಂತ ಪಾಠ ಮಾಡ್ತೀವಿ ಅಂತಂದ್ರೆ ಚಾಕ್ ಪೀಸ್ ಬೇಕೇ ಬೇಕು, ಬೋರ್ಡ್ ಬೇಕೇ ಬೇಕು, ಈ ಕಟ್ಟಡ ಬೇಕೇ ಬೇಕು. ದಿವಸಕ್ಕೆ ನಾವು ಪಾಠ ಮಾಡ್ತೀನಿ ಅಂತ ಬಂದ್ರೆ ನೋಡಿ, ನಾನು ಸಜೀವ ವಸ್ತು ಆಗಿರ್ಬೋದು, ಇದು ನಿರ್ಜೀವ ವಸ್ತು ಆಗಿರ್ಬೋದು, ಇಷ್ಟೇ ಇರ್ಬೋದು. ಇದು ನೋಡಕ್ಕೆ ಬೆಲೆ ಕಟ್ಟಕ್ಕಾಗುತ್ತೆ? ಚಾಕ್ ಪೀಸ್ ಇಲ್ಲ ಅದು ಪಾಠನೇ ಮಾಡಲ್ಲ ಆಗುತ್ತಾ? ಬಯಲು ನಿಮಗೆ ಪಾಠ ಆಗ್ತದೆ. ನೀವು ಅದನ್ನ ಬಂದು ನೀವು ಮಕ್ಕಳ ಪೆನ್ ಬೇಕು, ಪೇಪರ್ ಬೇಕು ನೋಡಿ. ಅವು ಇದ್ರೆ ಮಾತ್ರ ನಿಮ್ ತಲೆ ಒಳಗೆ ಹೋಗುತ್ತೆ. ಹೌದಾ? ಪೆನ್ನು ಪೇಪರ್ ಬರ್ಕೊಂಡಿದ್ರೆ ನಿಮಗೆ ಪಾಠ ಅರ್ಥ ಆಗುತ್ತಾ? ಇಲ್ಲ, ಅರ್ಥ ಆಗಲ್ಲ. ಅಲ್ವೇಂದ್ರ? ನೋಡಿ ಎಷ್ಟು ಸಂಬಂಧ ಐತಿ ಯಾವ ಯಾವ ವಸ್ತುಗಳ ನಡುವೆ? ಸಜೀವ ವಸ್ತು ಮತ್ತು ಈ ಸಜೀವ ವಸ್ತು ಮತ್ತು ನಿರ್ಜೀವ ಘಟಕಗಳ ನಡುವಿನ ಸಂಬಂಧವನ್ನ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಐತಲ್ಲ, ಆ ವ್ಯವಸ್ಥೆಯಿಂದ ನಾವು ಏನಂತ ಕರಿತೀವಿ? ಜೀವಿ ಪರಿಸರ ವ್ಯವಸ್ಥೆ. ನೋಡಿ, ಕನ್ಫ್ಯೂಸ್ ಮಾಡ್ಕೊಂಡು ನೀವು ಜೀವಿ ಪರಿಸರ ಶಾಸ್ತ್ರವೇ. ಜೀವಿ ಪರಿಸರ ಶಾಸ್ತ್ರ ಜೀವಿ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ತಿಳಿಸುತ್ತೆ. ಆದ್ರೆ ಜೀವ ಪರಿಸರ ವ್ಯವಸ್ಥೆ ಆ ಜೀವದಲ್ಲಿ ಹೇಳಿದಾವೆ. ಯಾವ್ಯಾವು? ಸಜೀವ ಮತ್ತು ನಿರ್ಜೀವ. ಆ ಸಜೀವ ಮತ್ತು ನಿರ್ಜೀವ ವಸ್ತುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದು ಜೀವಿ ಪರಿಸರ ವ್ಯವಸ್ಥೆ. ಜೀವಿ ಪರಿಸರ ಶಾಸ್ತ್ರಕ್ಕೂ ಜೀವಿ ಪರಿಸರ ವ್ಯವಸ್ಥೆಗೂ ವ್ಯತ್ಯಾಸ ಗೊತ್ತಾಗ್ತಾ? ಈಗ ಗೊತ್ತಾಯ್ತಾ? ಶಾಸ್ತ್ರ ಜೀವಿಗೂ ಮತ್ತು ಪರಿಸರಕ್ಕಿರುವ ಸಂಬಂಧ ತಿಳಿಸುತ್ತೆ. ಆದ್ರೆ ವ್ಯವಸ್ಥೆ ಸಜೀವ ಮತ್ತು ನಿರ್ಜೀವ ವಸ್ತುಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ಬೇರೆ ಇದೆ. ಈ ಪರಿಸರ ಅಂದ್ರೆ ಏನು? ಏನು ಪರಿಸರ ಅಂದ್ರೆ? ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಪರಿಸರ ಕರಿತೀವಲ್ರಿ. ಈ ಪರಿಸರವನ್ನ ನಾವು ಒಂದೊಂದ್ಸಲ ಏನ್ ಮಾಡ್ತೀವಿ? ಮಾಲಿನ್ಯಗೊಳಿಸ್ತೀವಿ. ಮಾಲಿನ್ಯ ಕಲುಷಿತಗೊಳಿಸೋದು ಅಂತ. ಪರಿಸರ ಯಾವಾಗಲೂ ಶುದ್ಧವಾಗಿರುತ್ತೆ. ನಮ್ಮ ಸ್ಕೂಲ್ ವಾತಾವರಣ ಬಹಳ ಚೆನ್ನಾಗೈತಿ. ಯಾರೋ ಬಟ್ಟೆ ಡೇಂಜರ್ ಆಗಿ ದೇವ್ರ ಕೊಟ್ಟು ಫೀಟ್ ಅಂತ ಊದಿ ಬಿಟ್ರಿ, ಪುಸ್ ಅಂತ ಬಿಟ್ಬಿಟ್ರಿ, ನಮ್ಮ ಇಡೀ ಕೊಠಡಿಯ ವಾತಾವರಣ ಶುದ್ಧತೆಯನ್ನ ಪರಿಶುದ್ಧತೆಯನ್ನ ಭಯ ಮಾಡ್ತಾರೋ ಹಾಳು ಮಾಡ್ತಾರೆ. ಪರಿಸರ ಮಾಲಿನ್ಯ ಅಂದ್ರೆ ಏನಿದೆ? ಪರಿಸರ ಮಾಲಿನ್ಯ ಮಾನವ ತನಗೆ ತಿಳಿದೋ ತಿಳಿದರೆಯೋ ಪರಿಸರದ ಪರಿಶುದ್ಧತೆಯನ್ನ ಹಾಳು ಮಾಡುವುದನ್ನೇ
ಪರಿಸರ ಮಾಲಿನ್ಯ ತಪ್ಪು ಬರ್ಕೋಬೇಕು. ಮಾನವ ತನಗೆ ತಿಳಿದೋ ತಿಳಿಯದೆ ಪರಿಸರದ ಪರಿಶುದ್ಧತೆಯನ್ನ ಹಾಳು ಮಾಡುತ್ತೆ. ಪರಿಸರ ಮಾಲಿನ್ಯ ಮಾನವ ತನಗೆ ತಿಳಿದೋ ತಿಳಿಯದೆಯೋ ಪರಿಸರದ ಪರಿಶುದ್ಧತೆಯನ್ನ ಹಾಳು ಮಾಡುವುದನ್ನೇ ಏನಂತ ಕರಿತೀವಿ? ಪರಿಸರ ಮಾಲಿನ್ಯ. ಈಗ ನೀವು ಉದಾಹರಣೆ ಕೊಡ್ತೀರ ನೋಡೋಣ. ನೀವು ಹೆಂಗೆ ನಿಮಗೆ ಗೊತ್ತಿಲ್ಲದೆ ಪರಿಸರವನ್ನು ಹಾಳು ಮಾಡ್ತೀರಾ? ಹೆಂಗೆ ಪ್ಲಾಸ್ಟಿಕ್ ಎಸೆತೀವಿ. ಪ್ಲಾಸ್ಟಿಕ್ ಎಸೆದ ಪರಿಸರ ಮಾಲಿನ್ಯ ನಾವು ಖುಷಿಯಾಗಿರ್ಬೇಕು ಅಂತ ದೀಪಾವಳಿ ಹಬ್ಬ ಪಟಾಕಿ ಹೊಡಿತೀವಿ. ಆ ಪಟಾಕಿ ಶಬ್ದಕ್ಕೆ ಮನೆಯಲ್ಲಿ ಹಲವಾರು ಜನ ಹೃದಯ ಸಂಬಂಧಿ ರೋಗಿಗಳು ನಿಮ್ಮ ಮನೆ ಒಳಗೆ ಇರ್ತಾರೆ, ಅಕ್ಕಪಕ್ಕದ ಮನೆಗೆ ಇರ್ತಾರೆ. ಅದನ್ನು ಗೊತ್ತಿದ್ದದನ್ನು ನಿಮ್ಮ ಖುಷಿಗೆ ಮಾಡಿಬಿಟ್ಟು ದಮಡ ಪಟಾಕಿ ಹೊಚ್ತೀರಿ. ಆಗ ಪರಿಸರದಲ್ಲಿ ಶಬ್ದ ಮಾಲಿನ್ಯ ಆಗುತ್ತಾಗಲ್ಲ, ಅದನ್ನು ಬರ್ತಕ್ಕಂಥ ಬಗೆಯಿಂದ ವಾಯು ಮಾಲಿನ್ಯ ಆಗುತ್ತಾಗಲ್ಲ. ಅರ್ಥದ ಅದಕ್ಕೆ ನಾನು ಎರಡು ಪದವನ್ನು ಬರ್ತೀನಿ. ತಿಳಿದೋ ತಿಳಿಯದೆಯೋ ನಿಮಗೆ ಏನ್ ಮಾತ್ರ ಗೊತ್ತು? ಪಟಾಕಿ ಹಚ್ಚೋದು ಮಾತ್ರ ಗೊತ್ತು. ಅದೇ ನಿಮಗೆ ಖುಷಿ. ನೋಡಲೇ ಹೆಂಗ್ ಡಬ್ ಡಬ್ ಅಂತ ಇದ್ದಾವೆ ಅನ್ನೋದು ಖುಷಿ ಪಡ್ತೀವಿ ನಿಜ. ಬಟ್ ಆ ಖುಷಿ ಹಿಂದಿಂದ ಸ್ವಲ್ಪ ಗಮನಿಸ್ಬೇಕು. ಆದ್ರೆ ನಾವು ಆ ಸಮಯದಲ್ಲಿ ಅದನ್ನ ನಾವೇನ್ ಮಾಡಲ್ಲ, ಹೌದಾ? ಬೈಕ್ ಪಡ್ಕೊಂಡು ಹೋಗ್ಬೇಕು ನಿಮ್ ಖುಷಿ, ಬೈಕ್ ಪಡ್ಕೊಂಡು ಹೋಗೋದು ನಿಮ್ ಖುಷಿ. ಅದ್ರ ಬೈಕ್ ಬಿಡುತ್ತಲ್ಲ ಹಿಂದ್ಗಡೆ ಹೊಗೆಯಿಂದ ಎಷ್ಟು ಜನಕ್ಕೆ ವಾಯು ಮಾಲಿನ್ಯ ಆಗಿ ರೋಗ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ನೀವೇನು ಮುಂದೆ ಬಹಳ ಜನ ಇರ್ತಾರೆ, ಭಯ ನಿಮ್ ಸೇರಿ ನೀವು ಆರೋಗ್ಯ ಮಾಡ್ತೀರಿ, ನಿಜ ನಿಮಗೆ ತಿಳಿದೆ. ಆಗ ಶಬ್ದದ ಬೇರೆಗೆ ಮಾಲಿನ್ಯ ಆಗುತ್ತಾ? ಮಾಲಿನ್ಯ ಗೊತ್ತದ? ಪರಿಸರ ಮಾಲಿನ್ಯ ಗೊತ್ತದ? ಏನು ಪರಿಸರ ಮಾಲಿನ್ಯ ಅಂದ್ರೆ? ಮಾನವ ತನಗೆ ಪರಿಸರದ ಪರಿಶುದ್ಧತೆಯನ್ನ ಹಾಳು ಮಾಡುವುದನ್ನೇ ಪರಿಸರ ಮಾಲಿನ್ಯ. ಇದರಲ್ಲಿ ಎಷ್ಟು ವಿಧ? 4 ವಿಧ. ಒಂದು ವಾಯು ಮಾಲಿನ್ಯ, 2 ಶಬ್ದ ಮಾಲಿನ್ಯ, 3 ಭೂ ಮಾಲಿನ್ಯ, 4 ಜಲ ಮಾಲಿನ್ಯ. ಪರಿಸರ ಮಾಲಿನ್ಯ ಎಂದರೇನು, ಅದರ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಿರ್ತಾರೆ ಪರೀಕ್ಷೆ. ಪರಿಸರ ಮಾಲಿನ್ಯ ಎಂದರೇನು, ಅದರ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಿರ್ತಾರೆ. ಪರಿಸರ ಮಾಲಿನ್ಯ ಅಂತ ಗೊತ್ತಾಗ್ತೀವಿ. ಮಾನವ ತನಗೆ ತಿಳಿದೋ ತಿಳಿಯದೆಯೋ ಪರಿಸರದ ಪರಿಶುದ್ಧತೆಯನ್ನು ಹಾಳು ಮಾಡುವುದನ್ನೇ ಪರಿಸರ ಮಾಲಿನ್ಯ ಎಂದರೆ. 4 ವಿಧ: ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಭೂ ಮಾಲಿನ್ಯ, ಜಲ ಮಾಲಿನ್ಯ. ಹೌದಲ್ಲ? ಈಗ ನಿಮಗೆ ಗೊತ್ತಿದೆ ಅವ್ರಿಗೆ ಜಲ ಮಾಲಿನ್ಯ ಅಂತ. ಯಾಕಂದ್ರೆ ನಿಮಗೆ ಕಾಲೇಜಿಗೆ ಬಹಳ ಚೆನ್ನಾಗಿ ಪರಿಚಿತ ನಿಮಗೆ. ಹೌದಲ್ವೇ? ನಿಮ್ಮ ಒಳ್ಳೆ ಅಭ್ಯಾಸ ಅಂತ ತಿಳ್ಕೊಳ್ಳೋಣ. ಬೆಳಿಗ್ಗೆ 5 ಗಂಟೆಗೆ ಎದ್ದಾಳ್ತೀರಿ, ಗದ್ದೆ ಕಡೆಗೆ ಹೋಗ್ತಿರೋ ಮೊದಲು ಗಂಡು ಮಕ್ಕಳು ಎಲ್ಲವೂ ಅಲ್ಲೇ ಗದ್ದೆ ನಾಟಿ ಮಾಡೋ ಟೈಮ್ ಕಾಲೆಲ್ಲ ನೀರು ಹರಿತಿರುತ್ತೆ. ನಿಮ್ ಗದ್ದೆ ಕಡೆಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಿ? 5 ಗಂಟೆಗೆ ಹೋಗ್ತೀವಿ. 5 ಗಂಟೆ ಆದ್ಮೇಲೆ 5:30ಗೆ ನ್ಯಾಚುರಲ್ ಕಾಲ್ ಬಂದು ಬಿಡುತ್ತೀವಿ. ಹೌದಲ್ವೇ? ರಾತ್ರಿ ತಿಂದ್ರೆ ಬೆಳಿಗ್ಗೆ ಕಳ್ಸರಿ ಅಂತ
ವಾರ್ನಿಂಗ್ ಕೊಡ್ತೀವಿ. ಅಲ್ಲೇ ಗದ್ದೆ ಒಳಗೆಲ್ಲ ಕಳಿಸ್ಬಿಡ್ತೀವಿ. ಈಗ ಸ್ವಚ್ಛಗೊಳಿಸ್ಬೇಕಲ್ಲ, ಎಲ್ಲಿ ಬಂದಿರಿ? ಮನೆಗೆ ಬರ್ತೀರೋ ಅಲ್ಲೇ ಕಾವಲು ಹೋಗ್ತೀವಿ. ಕಾವಲು ಅಲ್ಲೇ ಎಡಗೈ ಇಡ್ತೀವಿ, ಹೌದಲ್ವೇ? ಅದೇ ಕಾವಲಿಗೆ ಎಡಗೈ ಇಡ್ತೀವಿ, ಸ್ವಚ್ಛಗೊಳಿಸ್ಕೊಳ್ತೀವಿ. ಆಮೇಲೆ ಬರ್ತಿರ್ತೀರಿ, ಅಂದ ಮುಖ ತಕೊಂಡು ಹೋಗ್ಬಿಡೋಣ, ಹೀಗೆ ಕುಡ್ಕೊಂಡು ಹೋಗೋಣ ಅಂತ ಮತ್ತೆ ಎಲ್ಲಿಗೆ ಹೋಗ್ತೀರಿ? ಅದೇ ಕಾವಲಿಗೆ ಹೋಗ್ತೀರಿ. ಹೋಗ್ತಿರೋವಾಗಲ್ಲ ಮತ್ತೆ ಅದೇ ನೀರು ಬೇಕಂದು ಬಾಯಿಗೆ ಹಾಕೊಂಡು ಅಲ್ಲಿ ಉಜ್ಕೊಂಡು ಅಂತ ಮತ್ತೆ ಅಲ್ಲೇ ಹೋಗುದು. ನೋಡ್ರಿ ಮತ್ತೆ ಬರೀತಿದೆಯಲ್ಲ, ನೋಡ್ರಿ ನೀವು ಬರೀಕಲ್ಲ ನೋಡ್ರಿ, ಹಿಂಗ ಅಂತೀರಿ ಅಂತ ಮತ್ತೆ ಬಾಯಿಗೆ ನೀವೇ ಹಾಕಿರ್ತೀರಿ, ಮತ್ತೆ ಬಾಯಿಗೆ ಚೆನ್ನಾಗಿ ಮುಕ್ಕಳಿಸ್ತೀರಿ. ಮುಖ್ಯಸ್ಥಿಗೆ ನಿಮ್ಮಲ್ಲಿರ್ತಕ್ಕಂಥ ರೋಗಾಣುಗಳು ಸೂಕ್ಷ್ಮಾಣುಗಳು ಇರ್ತಾವ, ಅವನ್ನ ಕಾವಲ ಬಾರಿ ಕುಡಿಯಲ್ಲ, ಮತ್ತೆ ಮುಗಿದ್ರಿ ಅಂತ ಅಲ್ಲಿ ಮುಗಿದ್ರಿ. ಅವಾಗ ಮಕ್ಕಳೇ ಮತ್ತೆ ನೀರು ಹಾಕ್ತೀರಿ, ಮಕ್ಕ ತೊಳ್ಕೊಂತೀರಿ. ಚಪ್ಪಲಿ ಮಣ್ಣಾಗಿದ್ದು ಅಂತ ತಿಳ್ಕೊಂಡು ಏನ್ ತೊಳಿತೀರಿ? ಅದೇ ಕಾಲಿಗೆ ತೊಳ್ಕೊಂತೀರಿ. ಕಾಲೇಜ್ ಹಂಗೆ ಹಿಂದೆಲ್ಲ ಮಾಡ್ತೇನೆ, ಮುಂದೆ ಮತ್ತೆ ನೀವೇ ಏನ್ ಮಾಡ್ತೀರಿ? ಮಧ್ಯಾಹ್ನ ಆಯ್ತು ನೀರು ಕುಡಿತಾ ಇರ್ತೀವಿ. ಅಲ್ಲೊಬ್ಬ ಯಾರ ಉಪ್ಪು ಉಪ್ಪು ಅಂತ ಉಗಿತಾ ಇದ್ದಾನೆ, ಅದೇ ಕಾವಲೆಗೆ. ನೀವಿಲ್ಲಿ ಮುಂದೆ ಕಾವಲೆಗೆ ಇದ್ದೀರಿ, ಅದೇ ನೀರು ಅಲ್ಲಿ ಬರ್ತಾ ಇದ್ರೆ ಬಾಯಲ್ಲಿ ಟ್ಯಾಂಕ್ ಕುಡಿತೆ, ನೀರು ಕುಡಿಬೇಕು. ಮನೆಗೆ ಹೋಗ್ತೀರಿ ಕುಡಿಯಕ್ಕೆ? ಇಲ್ಲ, ಕೈ ಅಲ್ಲೇ ಕ್ಯಾನ್ಸರ್ ಹಿಂಗೆ ಅಂದ್ರಿ ತಾಳ್ರಿ, ಏನ್ ಟೇಸ್ಟ್ ಸಹ ಕಾವಲೆ ನೀರು ಭಾರಿ ಟೇಸ್ಟ್. ಯಾಕೆ ಟೇಸ್ಟು? ಅದಕ್ಕೆ ಟೇಸ್ಟು. ಅಲ್ಲಿ ಎಡಗೈ ಬಲಗೈ ಎಲ್ಲ ಅಲ್ಲ, ಇದು ಅದಕ್ಕೆ ನಾವು ಪದ ಬರ್ತಿದ್ವಿ, ತಿಳಿದೋ ತಿಳಿಯಬೇಕು. ಪದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಹೌದಲ್ವೇ? ಹೌದಲ್ವೇನ್ರ? ತಿಳಿದೋ ತಿಳಿಯಬೇಕು. ಮುಂದೆ ಇದೆಲ್ಲ ಮಾಲಿನ್ಯ. ಬಟ್ಟೆ ಈಗ ಏನ್ ಸೋಪಾಗಿ ಬಟ್ಟೆ ತೊಳೆದು ಬಾಯಾರಿಕೆ ಮನೆಯ ನೀರು ತಗೊಳ್ತಾರೆ ಕುಡಿಯಕ್ಕೆ? ಇಲ್ಲ, ಅಲ್ಲೇ ಕಾವಲಿಗೆ ಕೈ ಅಂದ್ರು ತಗಾದ್ರು ಪಾತ್ರೆಗೆ ಮನೆ ನೀರ ಬಸ್ಸಿನೆಲ್ಲ ತಾಂಡೋಗಿ ತಿಕ್ಕು ಹುಟ್ಟಿ ಹೊತ್ಕೊಂಡು ಹೋಗ್ತಾರೆ. ಕಾವಲಿ ಬಟ್ಟೆ ತೊಳೆಯಕ್ಕೆ ಹೋಗಿದ್ದೆ, ಪಾತ್ರೆ ತೊಳೆಯಕ್ಕೆ ಹೋಗಿದ್ದೆ, ಹಳೆ ಮುಸ್ರೆ ಏನ್ ಕಾವಲ ಒಳಗೆ ಬಿಟ್ಬಿಡದೆ. ನೀವೀಗ ಬಿಟ್ಟು ಬಂದಿರ್ತೀರಿ, ಮುಂದೆ ಕಾಲ ಯಾರ ಬಾಯಾರಲಿ ನೀರು ಕುಡಿತು ಕುಡಿತಲ್ಲ, ಕುಡಿಯಲ್ಲ ನೀವೇ ಕುಡಿತೀರಿ, ಬೇರೆ ಬಿಡ್ತಾರೆ ತಿಳ್ಕೊಳ್ಳಿ, ಹೌದಲ್ವೇ? ಅಲ್ವೇನ್ರ? ತಾನಾಕಲು ಮೈ ತಿಂತೀವಿ, ಸಗಣಿ ತಿಂತೀವಿ, ಎಲ್ಲ ಹೋಗ್ತಿರ್ತೀರಿ. ನೀರು ಹೋಗ್ಬೇಕಲ್ಸ, ಹೋಗುತ್ತೆ ಸಾ, ಎಲ್ಲಿ ಹೋಗ್ತದೋ ಹಂಗೆ ಮುಂದೆ ಹೋಗ್ತಿರುತ್ತೆ. ಅದು ಮುಂದೆ ಇಪ್ಪತ್ತರಿಂದ ಬರ್ತದಲ್ಲ ಬಾಯಾಗ ಕುಡಿಯೋದು. ಮೀನು ಮುಚ್ಚಿರ್ತಾರೆ, ಮಾಮೂಲಿ ಅಭ್ಯಾಸ ಕಡೆ. ಅಲ್ಲೇ ಮೀನು ಹಿಡಿ, ಅಲ್ಲೇ ಮುಚ್ಚು, ಅಲ್ಲೇ ಮಾರು. ನಮ್ಮ ಮೀನು ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಮನೆ ತಂದ್ಬಿಡ್ತಾರೆ. ಹೋಗ್ಬೇಕಾದ್ರೆ ಗಾಳ ಪಾತ್ರೆ ಎಣ್ಣು ತಗೊಂಡ್ಬಿಡ್ತಾರೆ. ಅದರಲ್ಲಿ ತಾಂಡೋಗ್ಬಿಟ್ಟು ಕೆರೆಗೆ ಅಲ್ಲೇ ಮೀನು ಹಿಡಿತಾನೆ, ಅಲ್ಲೇ ಮತ್ತೆಲ್ಲ ಓಪನ್ ಮಾಡ್ತಾನೆ, ಅಲ್ಲೇ ಕೆರೆ ಪಡಿತಾನೆ, ಮುಚ್ತಾನೆ, ಮತ್ತೆ ಪಾತ್ರೆ ಕ್ಲೀನ್ ಮಾಡಿ ಅಮ್ಮ ಅಕ್ಕಂತೆ ನೀನು ಸಾರು ಮಾಡು ಅಂತ ಮಾಡೇ ಬಿಡ್ತಾನೆ. ಸಾರು ಮಾಡಲ್ಲ, ಕಬಾಬ್ ಮಾಡಿ ತಿಂತಾನೆ. ಅಮ್ಮಡಿಯ